ಇತ್ತೀಚಿನ ದಿನಗಳಲ್ಲಿ ಅರ್ಹತೆಗಿಂತಲೂ ಅಧಿಕಾರ ದಾಹ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅರ್ಹತೆ ತಮ್ಮಲ್ಲಿ ಇದೆಯೋ ಇಲ್ಲವೋ ಅದನ್ನು ಜನಗಳು ಸರಿಯಾಗಿ ಆಲೋಚನೆ ಮಾಡೋದಿಲ್ಲ. ಅಧಿಕಾರ ಬೇಕು. ಎಲ್ಲರೂ ಅಧಿಕಾರ ಮಂತ್ರವನ್ನು ಜಪಿಸಿಕೊಂಡಿದ್ದಾರೆ, ಅಧಿಕಾರ ಮಂತ್ರವನ್ನು ಪಠಿಸಿಕೊಂಡಿದ್ದಾರೆ. ಆದರೆ ಅಧಿಕಾರವನ್ನು ಗ್ರಹಿಸೋಕ್ಕಿಂತ ಮುಂಚೆ ನಾವು ಅದಕ್ಕೆ ಪಾತ್ರರೋ ಸತ್ಪಾತ್ರರೋ ಅಪಾತ್ರರೋ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅರ್ಹತೆ ಇಲ್ಲದೆ ಅಧಿಕಾರನ ಅನುಭವಿಸ್ಲಿಕ್ಕೆ ಹೋದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಒಂದು ಘಟನೆ ನಮ್ಮ ನೆನಪಕ್ಕೆ ಬರ್ತಾ ಇದೆ. ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಿದ್ರು. ಅಣ್ಣ ಓದ್ಕೊಂಡಿದ್ದ, ತಮ್ಮ ಓದ್ಕೊಂಡಿರಲಿಲ್ಲ. ಆತ ಮನೆ ಕೆಲಸ ಮಾಡಿಕೊಂಡು ಹೊಲದಲ್ಲಿ ದುಡ್ಕೊಂಡಿದ್ದ. ಅದ್ಯಾಕೋ ಒಂದು ದಿನ ಆತನ ಕೆಲವು ಸ್ನೇಹಿತರು ಆತನಿಗೆ ಹೇಳಿದರು, ನೀನು ಹೊಲದಲ್ಲಿ ಮನೆಯಲ್ಲಿ ಕಷ್ಟಪಟ್ಟು ದುಡಿತೀಯಾ, ನಿಮ್ಮ ಅಣ್ಣ ಬರೀ ಯಜಮಾನಿಕೆ ಮಾಡಿಕೊಂಡು ತಿರುಗಾಡ್ತಾ ಇರ್ತಾನೆ, ಇನ್ಮೇಲೆ ನೀನು ಯಜಮಾನಿಕೆ ತಗೋ, ನಿಮ್ಮ ಅಣ್ಣ ದುಡಿಲಿ ಅಂತ. ಪಾಪ ಮುಗ್ಧ ಆತ, ಅಮಾಯಕ. ಮನೆಗೆ ಬಂದು ಅಣ್ಣನಿಗೆ ಹೇಳ್ತಾನೆ, ಇನ್ಮೇಲೆ ನೀನು ದುಡಿ, ಹೊಲದ ಮನೆಯಲ್ಲಿ ನೀನು ದುಡಿಬೇಕು, ನಾನು ಯಜಮಾನಿಕೆ ಮಾಡ್ತೇನೆ ಅಂತ. ಅಣ್ಣನಿಗೆ ಗೊತ್ತಾಗುತ್ತೆ ಯಾರೋ ಈತನಿಗೆ ಕಲಿಸಿದ್ದಾರೆ, ಇದು ಪಾಯ್ಸನ್ ಫೀಡ್ ಮಾಡಿದ್ದಾರೆ ಈತನಿಗೆ ಅಂತ ಅಂದ್ಕೊಂಡ್ಬಿಟ್ಟು, ಆಯ್ತಪ್ಪ ನೀನೇ ಯಜಮಾನಿಕೆ ಮಾಡುವಂತ ಆತನಿಗೆ ವಹಿಸ್ತಾನೆ. ಅಷ್ಟರಲ್ಲೇ ಏನಾಗುತ್ತೆ, ಯಜಮಾನಿಕೆಯನ್ನು ತಮ್ಮ ವಹಿಸಿಕೊಂಡಾದ ಮೇಲೆ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ರೈತನ ತಾಯಿ ತೀರ್ಕೊಳ್ತಾಳೆ. ಆವಾಗ ಮಾತಾಡಿಸ್ಲಿಕ್ಕೆ ಹೋಗಬೇಕು, ಮನೆ ಯಜಮಾನಾಗಿ ಈತ ಮಾತಾಡಿಸ್ಲಿಕ್ಕೆ ಹೋಗಬೇಕು. ಅಣ್ಣನಿಗೆ ಕೇಳ್ತಾನೆ, ಅಲ್ಲಿ ಏನಂತ ಹೇಳಬೇಕು, ಏನಂತ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ. ಅಣ್ಣ ಕೆಲವು ವಿಷಯಗಳನ್ನ ಹೇಳಿಬಿಟ್ಟು ಎಲ್ಲವನ್ನು ಮಾತಾಡಿಬಿಟ್ಟು ಕೊನೆಗೆ ನೀನು ಆ ರೈತನಿಗೆ ಹೇಳಬೇಕು, ನಿನ್ನ ತಾಯಿ ನಿನಗೊಬ್ಬನಿಗೆ ತಾಯಿ ಆಗಿರಲಿಲ್ಲಪ್ಪ, ಇಡೀ ಊರಿನವರ ಜನಕ್ಕೆಲ್ಲ ತಾಯಿ ಆಗಿದ್ಲು ಅಂತ ಅವಳನ್ನ ಪ್ರಶಂಸೆ ಮಾಡಿ ಅವನಿಗೆ ಸಾಂತ್ವನ ಹೇಳಿ ಬಾ ಅಂತ. ಅದೇ ರೀತಿ ತಮ್ಮ ಹೋಗ್ತಾನೆ, ರೈತನನ್ನು ಮಾತಾಡಿಸ್ತಾನೆ. ಕೊನೆಗೆ ಆತನಿಗೆ ಅಣ್ಣ ಹೇಳಿದ ಎಲ್ಲ ಮಾತುಗಳನ್ನು ಹೇಳಿಬಿಟ್ಟು, ನಿನ್ನ ತಾಯಿ ಬರೀ ನಿನಗೊಬ್ಬನಿಗೆ ತಾಯಿ ಆಗಿರಲಿಲ್ಲ, ಎಲ್ಲರಿಗೂ ತಾಯಿಯಾಗಿದ್ಲು, ಊರಿನವರೆಲ್ಲರಿಗೂ ತಾಯಿಯಾಗಿದ್ಲು ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲರೂ ಆ ಮಾತನ್ನು ಕೇಳಿ ಸಂತೋಷಪಡ್ತಾರೆ. ಇದಾದ 8 ದಿನಕ್ಕೆ ಅದೇ ಊರಿನಲ್ಲಿ ಒಬ್ಬ ರೈತನ ಹೆಂಡತಿ ತೀರ್ಕೊಳ್ತಾಳೆ. ಆವಾಗ ಇವನು ಅದು ಸಾವಿನ ಘಟನೆನೇ, ಇದು ಸಾವಿನ ಘಟನೆನೇ, ಇಲ್ಲೇನು ಮತ್ತೆ ಅಣ್ಣಕ್ಕೆ ಕೇಳೋದು ಅಂತ ಹೇಳಿಬಿಟ್ಟು ಇವನು ಆ ರೈತನ ಮನೆಗೆ ಹೋಗಿಬಿಟ್ಟು ಅದೇ ರೀತಿ ಮಾತಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳು ಆತನಿಗೆ ಬಡಿದು ಹೊಡೆದು ಕಳಿಸ್ತಾರೆ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಅರ್ಹತೆ ಬೇಕು. ಅಧಿಕಾರನ ಅನುಭವಿಸಬೇಕು ಅಂದರೆ ಅರ್ಹತೆ ಬೇಕು. ಅರ್ಹತೆ ಇಲ್ಲದೇ ಅಧಿಕಾರವನ್ನು ಅನುಭವಿಸ್ತೇನೆ, ಅದಕ್ಕೆ ನ್ಯಾಯನ ಒದಗಿಸ್ತೇನೆ ಅಂದರೆ ಸಾಧ್ಯವಾಗೋದಿಲ್ಲ. ಬಹಳಷ್ಟು ಜನಗಳು ಇವತ್ತಿನ ಕಾಲದಲ್ಲಿ ಅರ್ಹತೆ ಇಲ್ಲದೆ ಅಧಿಕಾರವನ್ನು ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಇಷ್ಟೊಂದು ನಮ್ಮ ಸುತ್ತಮುತ್ತಲು ಎಡವಟ್ಟುಗಳು, ಅಧ್ವಾನಗಳು, ಅವಘಡಗಳು ಆಗ್ತಾ ಇರೋದನ್ನು ನೋಡಿಬಿಟ್ಟು ನಿಜಕ್ಕೂ ಹಿಂಸೆ ಅನ್ನಿಸ್ತದೆ. ಆದ್ದರಿಂದ ಅಧಿಕಾರ ಅನುಭವಿಸಬೇಕು ಅನ್ನುವಂಥ ಜನಗಳು ಮೊದಲು ಅರ್ಹತೆಯನ್ನು ಸಂಪಾದಿಸಬೇಕು. ಮೊದಲು ಅರ್ಹತೆ, ನಂತರ ಅಧಿಕಾರ. ಈ ಸೂತ್ರವನ್ನು ಅವರು ತಮ್ಮದಾಗಿಸಿಕೊಂಡ್ರೆ ನಿಜಕ್ಕೂ ಕೂಡ ಅವರು ವಹಿಸಿಕೊಂಡಂಥ ಆ ಅಧಿಕಾರಕ್ಕೆ ಒಂದು ಅರ್ಥ ಬರ್ತದೆ ಮತ್ತು ಜನಗಳಿಗೂ ಕೂಡ ಅದರಿಂದ ತುಂಬ ಉಪಯೋಗವಾಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು.